ಬಿಟ್ರಲ್ಲ. ಯಾವ ಕಾರಣದಿಂದ? ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮ, ಶಾಮ ದಾಮ ದಂಡ ಬೇರೆ ಯಾವ ರೀತಿ ಆದ್ರೂ ಪರವಾಗಿಲ್ಲ, ಈ ಧರ್ಮ ಉಳಿಸಿ ಮುಂದಿನ ಪೀಳಿಗೆಗೆ ಕಲ್ಪಿಸಲೇಬೇಕು ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ಎತ್ತು ಬಂದಂತ ನಮ್ಮ ಪೂರ್ವಿಕರು ಸರ್ವಸ್ವವನ್ನು ಮುಡಿಪಾಗಿಟ್ಟರು. ನಮ್ಮ ಮೇಲೆ ದಾಳಿಗಳಾಗ್ತಿದ್ದಂತ ಸಂದರ್ಭದಲ್ಲಿ ಡಾಕ್ಟರ್ ಮೀನಾಕ್ಷಿ ಜೈನರು ಬರೆದಿರುವಂತಹ ಒಂದು ಪುಸ್ತಕ ಇದೆ, ಫ್ಲೈಟ್ ಆಫ್ ಡೈಟಿಸ್ ಅಂತ. ದಯವಿಟ್ಟು ಸಮಯ ಸಿಕ್ಕಿದ್ರೆ ಆ ಪುಸ್ತಕ ಓದಿ ನೋಡಿ. ಆ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ, ಹಿಂದೂ ಸಮಾಜದ ಮೇಲೆ ದಾಳಿ ಆದಂತ ಸಂದರ್ಭದಲ್ಲಿ ನನ್ನ ನಿಮ್ಮ ಪೂರ್ವಿಕರ ಮೇಲೆ ನಿರಂತರ ದಾಳಿಗಳಾಗ್ತಿರ್ಬೇಕಾದ್ರೆ ನನ್ನ ನಿಮ್ಮ ಪೂರ್ವಿಕರು ಮನೆ ಮಠಗಳನ್ನು ಬಿಟ್ಟು ಇವತ್ತಿಗೂ ವಲಸೆ ಬಂದವರನ್ನ ನೋಡ್ತೀವಲ್ಲ. ಯಾವುದೋ ಬಾಂಗ್ಲಾದ ಹಿಂದೂಗಳು ಇವತ್ತು ನಮ್ಮ ಆಂಧ್ರ ಕರ್ನಾಟಕದ ಗಡಿ ಭಾಗದಲ್ಲಿ ಇದ್ದಾರೆ, ಆಶ್ರಯವನ್ನು ಬಯಸಿ. ಯಾವುದೋ ಭಾಗಗಳಲ್ಲಿ ಇರಬೇಕಾದಂತ ಹಿಂದೂಗಳು ಮತ್ತಾವುದೋ ದೇಶದ ಭಾಗದಲ್ಲಿ ಬಂದು ವಲಸೆ ಬಂದು ನಿಂತಿದ್ದಾರಲ್ಲ. ಯಾಕೆ ವಲಸೆ ಬಂದವರೆಲ್ಲ? ಅವರ ಮೇಲೆ ದಾಳಿ ಆದಾಗ ನನ್ನ ನಿಮ್ಮ ಹಿಂದೂ ಪೂರ್ವಿಕರು ಮನೆ ಮಠವನ್ನ ಬಿಟ್ಟರು, ಕ್ರೋಡಿಟ್ಟಂತ ಆಸ್ತಿ ಅಂತಸ್ತನ್ನ ಬಿಟ್ಟರು, ಸಂಪಾದಿಸಿದಂತ ಧನ ಧಾನ್ಯ ಸಂಪತ್ತು ಎಲ್ಲವನ್ನ ತೊರೆದ್ರು. ಉಟ್ಟ ಬಟ್ಟೆಯಲ್ಲಿ ಓಡ್ ಬರಬೇಕಾದ್ರೆ ನನ್ನ ನಿಮ್ಮ ಪೂರ್ವಿಕರು ಕೈಲಿ ಹೊತ್ತುಕೊಂಡು ಬಂದಿದ್ದು ಮಾಡಿದ ಆಸ್ತಿ ಅಂತಸ್ತು ಧನ ಧಾನ್ಯ ಸಂಪತ್ತನಲ್ಲ ಸ್ವಾಮಿ, ಮನೆಯಲ್ಲಿದ್ದಂತ ದೇವರ ಮೂರ್ತಿಗಳನ್ನ ಕೈಲಿ ಹೊತ್ಕೊಂಡು ದಿಕ್ಕು ದಿಕ್ಕುಗಳಿಗೆ ಓಡೋಡಿ ಬಂದಿದ್ದಾರೆ. ಯಾಕೆ? ಜಗತ್ನಲ್ಲಿ ಏನು ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ, ನಮ್ಮ ಧರ್ಮ ಒಂದು ಸುಡುವಂತಿಲ್ಲ, ನಮ್ಮ ಪರಂಪರೆ ಸುಟ್ಟು ನಾಶ ಆಗುವಂತಿಲ್ಲ, ನಮ್ಮ ಸಂಸ್ಕೃತಿ ಅಳಿಸುವಂತಿಲ್ಲ. ಈ ಒಂದು ಪರಂಪರೆ ಉಳಿಸಿ ಮುಂದಿನ ಪೀಳಿಗೆಗೆ ಕಲ್ಪಿಸಲಿಕ್ಕೋಸ್ಕರ ಎಲ್ಲವನ್ನು ಮುಡಿಪಾಗಿಟ್ಟಂತ ಎಷ್ಟು ಜನ ಪೂರ್ವಿಕರ ಇತಿಹಾಸ ಇದೆ. ಛತ್ರಪತಿ ಶಿವಾಜಿ ಮಹಾರಾಜ